ಮೊಟ್ಟ ಮೊದಲ ಬಾರಿಗೆ ಸುಮಾರು 100 ದಿನಗಳು ಕಳೆದ ಮೇಲೆ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಒಬ್ಬ ವ್ಯಕ್ತಿಗೆ ಬೇಲ್ ಸಿಕ್ಕಿದೆ. ಟೋಟಲ್ ಆಗಿ 17 ಜನ ಆರೋಪಿಗಳಿದ್ದಾರೆ ಈ ಒಂದು ಕೇಸಲ್ಲಿ. 17 ಜನರ ಮೇಲೆ ಕೊಲೆನೋ, ಕರ್ಕೊಂಡು ಬಂದಿದ್ದೋ, ಸಂಚು ಮಾಡಿದ್ದೋ, ಬಾಡಿ ಬಿಸಾಕಿದ್ದೋ ಅಥವಾ ಒಪ್ಕೊಂಡಿದ್ದೋ, ಈ ಥರ ಬೇರೆ ಬೇರೆ ಆರೋಪಗಳ ಅಡಿಯಲ್ಲಿ ಕೆಲವರು ಒಂದೇ ಆರೋಪದ ಮೇಲೆ ಸುಮಾರು 17 ಜನ ಬೆಂಗಳೂರು, ಬೆಳಗಾವಿ, ತುಮಕೂರು, ಮೈಸೂರು, ಈ ಥರ ಬಳ್ಳಾರಿ ಬೇರೆ ಬೇರೆ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ 100 ದಿನಗಳಿಂದ. ಇಂಥ ಕೇಸಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬನಿಗೆ ಜಾಮೀನು ಸಿಕ್ಕಿದೆ ಈ ಕೇಸಲ್ಲಿ. ಹಾಗಾಗಿ ಸಹಜವಾಗಿ ದರ್ಶನ್ ಫಾಲೋ ಮಾಡೋರಿಗೋ, ದರ್ಶನ್ ಕಡೆಯವ್ರಿಗೋ ಒಂದೇನು ಆಸೆ ಚಿಗುರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಈ ಕೇಸಲ್ಲಿ ಮೊಟ್ಟ ಮೊದಲಿಗೆ ಒಬ್ಬರಿಗೆ ಬೇಲ್ ಆಯ್ತಲ್ಲ, ದರ್ಶನ್ಗೂ ಸಿಗಬಹುದೇನೋ ಬೇಲ್ ಅಂತ ಅವರ ಒಂದು ತರ್ಕ. ಒಬ್ರಿಗಾಗಿದೆ ಅಂದಾಗ ಇನ್ನೊಬ್ರಿಗೂ ಸಿಗುತ್ತೆ. ಚಾರ್ಜ್ ಶೀಟ್ ಬೇರೆ ಆಗಿಬಿಟ್ಟಿದೆ ಈ ಕೇಸಲ್ಲಿ. ಹೆಚ್ಚು ಕಡಿಮೆ ಚಾರ್ಜ್ ಶೀಟ್ ಆದಮೇಲೆ ಅನೇಕರು ಬೇಲ್ಗೆ ಎಲಿಜಿಬಲ್ ಅಂತ ಕೂಡ ಮಾತಾಡ್ಕೊಳ್ತಾರೆ. ಕೊಡೋದು ಬಿಡೋದು ಬೇರೆ ವಿಚಾರ, ಅವ್ರ ಎಲಿಜಿಬಿಲಿಟಿ ಅಂತೂ ಅವ್ರಿಗಿರುತ್ತೆ. ಸಿಗುತ್ತೆ ಬಿಡುತ್ತೆ ನಮಗೆ ಗೊತ್ತಿಲ್ಲ. ಈ ಕೇಸಲ್ಲಿ ಏನಾಗಿದೆ, A16 ಕೇಶವಮೂರ್ತಿಗೆ ಹೈಕೋರ್ಟ್ ಇವತ್ತು ಬೇಲನ್ನು ಮಂಜೂರು ಮಾಡಿದೆ. ತುಮಕೂರು ಜೈಲಲ್ಲಿ 105 ದಿನಗಳನ್ನು ಕಳೆದಿದ್ದಾನೆ ಕೇಶವಮೂರ್ತಿ. ಈ ಪ್ರಕರಣದಲ್ಲಿ A16 ಇವನು ಆರೋಪಿ ನಂಬರ್ 16 ಕೇಶವಮೂರ್ತಿ ತುಮಕೂರು ಜೈಲಲ್ಲಿ. ನಿಮಗೆ ನೆನಪಿರಬೇಕು, ಮೊದಲೇ ಒಂದು 4 ಜನ ದರ್ಶನ್ ಮೇಲೆ ಕಿರಿಕ್ ಮಾಡ್ಕೊಂಡಿದ್ರು. ಪರಪ್ಪನಗ್ರಹಾರದಲ್ಲಿ 4 ಜನ ಭಯಂಕರ ಕಿರಿಕ್ ಮಾಡ್ಕೊಂಡಿದ್ರು. ಏನು ಕಿರಿಕ್ ಅಂತ ಹೇಳಿದ್ರೆ, ನಾವು ಎಲ್ಲೋ ಜೀವನ ಮಾಡ್ಕೊಂಡಿದ್ವಿ, ನಮ್ಮಂತಂದು ಇದು ಕಂಟಾಕ್ಬಿಟ್ರಲ್ಲ ನೀವು, ನಿಮ್ಮಿಂದ ನಾವು ಕೊಳಿಯಂಗಾಯಿತು, ನಾವು ಮಾಡಿಲ್ಲ ನೀವು ಮಾಡಿದ್ದು ಮಾಡ್ರು ಅಂತ ಹೇಳಿ ಜೋರಾಗಿ ಒಂದು ಗಲಾಟೆ ಆಗಿತ್ತು. ಪರಪ್ಪನಗ್ರಹಾರ ಜೈಲು ಒಳಗಡೆ ಗಲಾಟೆ ಆಗಿತ್ತು. ಆ ಗಲಾಟೆ ಆದ ಕಾರಣಕ್ಕೆ ಏನು ಮಾಡ್ತಾರೆ, ಇವ್ರು ಇಲ್ಲೇ ಇದ್ದರೆ ಡೇಂಜರಸ್ ಅಂತ ಹೇಳಿ 4 ಜನರನ್ನ ಏನು ಮಾಡ್ತಾರೆ, ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಆ ಥರ ಶಿಫ್ಟ್ ಆದಂಥ 4 ಜನರಲ್ಲಿ ಈ ಕೇಶವಮೂರ್ತಿ ಕೂಡ ಒಬ್ಬ. ಇವನು A16 ಇವನು ಆ ಥರ ಹಾಕ್ಬಿಡ್ತಾರಲ್ಲ ತುಮಕೂರು ಜೈಲಿಗೆ, ಅದರಲ್ಲಿ ಇವನು ಒಬ್ಬ ಇದೆ. ಇವ್ರಿಗಿದ್ದ ಹತಾಶೆ ಏನು ಅಂದರೆ, ಇದು ಇಲ್ಲಿವರೆಗೂ ಹೋಗುತ್ತೆ ಅಂತ ಅಂದಾಜೇ ಇರಲಿಲ್ಲ. ಇದು ಇಲ್ಲಿವರೆಗೂ ಹೋಗಬಹುದು ಅಂತ ಅಂದಾಜೇ ಇರಲಿಲ್ಲ. ತಿಳಿದು ಬಂದಿದ್ದ ಮಾಹಿತಿ ಪ್ರಕಾರ ಯಾರು ಇವನು ಕೇಶವಮೂರ್ತಿ ಮತ್ತು ಈ ಥರ ತಂಡ ಅಂದರೆ, ಇವ್ರ ರೋಲ್ ಏನಿತ್ತು ಇಡೀ ಮರ್ಡರ್ ಕೇಸಲ್ಲಿ ಅಂತ ಹೇಳಿದ್ರೆ, ಇವನು ಬೇಸಿಕಲಿ ಈ ಗಿರಿನಗರದ ಸ್ವಲ್ಪ ಆ ಕಡೆಗೆ ಹೋದರೆ ಈರಣ್ಣ ಗುಡ್ಡೆ ಅಂತಾರೆ, ಕೆಲವರು ಅದನ್ನು ವೀರಣ್ಣ ಗುಡ್ಡೆ ಅಂತ ಕರೀತಾರೆ, ಈರಣ್ಣನ ಗುಡ್ಡೆ ಅಂತ ಕರೀತಾರೆ, ಕೆಲವರು ವೀರಣ್ಣನ ಗುಡ್ಡೆ ಅಂತ ಕೂಡ ಕರೀತಾರೆ. ಈ ಪ್ರದೇಶದಲ್ಲಿ ಇವನು ವಾಸ ಮಾಡ್ತಾ ಇದ್ದದ್ದು. ಇವ್ರ ತಂದೆ ಇಲ್ಲ ಇವನಿಗೆ, ಇವ್ರ ತಾಯಿ ಇದ್ದಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಇವನು ಕೂಡ ಈ ಗ್ರಾಸರೀಸ್ ಡೆಲಿವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಹುಡುಗ ಇವನು. ಈ ಮನೆಗೆ ನಾವು ಆನ್ಲೈನಲ್ಲಿ ಬುಕ್ ಮಾಡ್ತೀವಲ್ವಾ, ನಮಗೆ ಅಕ್ಕಿ ಬೇಕು, ಬೇಳೆ ಬೇಕು, ತರಕಾರಿ ಬೇಕು, ದವಸ ಧಾನ್ಯಗಳು ಬೇಕು ಅಂಥೇಳಿ ಅದನ್ನು ಡೆಲಿವರಿ ಕೊಡೋಕೆ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಹೆಸರು ಗೊತ್ತು, ಸಂಸ್ಥೆ ಹೆಸರು ಇಲ್ಲಿ ಬೇಡ. ಆ ಸಂಸ್ಥೆ ಹೆಸರು ಗೊತ್ತಿದೆ ನನಗೆ, ಇಲ್ಲಿ ಬೇಡ. ಅದನ್ನು ಡೆಲಿವರಿ ಮಾಡ್ತಾ ಇರ್ತಾನೆ. ನನ್ನ ಅಂದಾಜು ಪ್ರಕಾರ ಇವನು SLC ಓದ್ಕೊಂಡಿರಬೇಕು. ಹನುಮಂತ ನಗರದಲ್ಲಿ ಓದಿದ್ದಂಥ ಹುಡುಗ ಇವನು. ಇವನಿಗೇನಾಗುತ್ತೆ ಅಂತ ಏನು ಕೆಲಸ ಇರಲ್ಲ. 2016ನಲ್ಲಿ ನಿಮಗೆ ಗೊತ್ತಿರಲಿ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಗಲಾಟೆ ನಡೆಯುತ್ತೆ, ಕಾವೇರಿ ಗಲಭೆ. ಆ ಕಾವೇರಿ ಗಲಭೆಯಲ್ಲಿ ಇವನು ಕೂಡ ಒಬ್ಬ ಆರೋಪಿ ಇದ್ದ. ಇವನು ಆವಾಗ ಮೊಟ್ಟ ಮೊದಲ ಬಾರಿಗೆ ಜೈಲು ನೋಡಿದಂಥವನು ಇವನು. ಯಾರು? ಕೇಶವಮೂರ್ತಿ. ಇದೇ ಥರ ಈಗೇನು ಕೆಲಸ ಇರಲ್ಲ, ಕಾರ್ಯ ಇರಲ್ಲ, ಓಡಾಡ್ಕೊಂಡು ಇದ್ದ ಅಂತ ಅಂದ್ಕೊಳ್ಳೋಣ ನಾವು. ಇದೊಂದು ಕೆಲಸ ಬಿಟ್ಟು ಸಿಕ್ಕಾಗ ಮಾಡ್ದ, ಇಲ್ಲಿದ್ದಾಗ ಸುಮ್ಮನಿದ್ದ ಇವನು ಅಂತ. ಇವನಿಗೇನಾಗುತ್ತೆ, ಯಾರೋ ಬರ್ತಾರೆ ಒಂದು ಸ್ವಲ್ಪ ಜನ, 2-3 ಅವ್ರ ಹೆಸರು ಗೊತ್ತಿದೆ, ಈಗ ಬೇಡ, 2-3 ಬಂದುಬಿಟ್ಟು, ಬಾರೋ ಇಲ್ಲೋ ನಿನಗೊಂದೇನೋ ಒಂದು ಒಳ್ಳೆ ಕೆಲಸ ಕೊಡ್ತೀವಿ ಅಂತ ಇದ್ದಕ್ಕಿದ್ದಂತೆ ಒಂದು ಸ್ಕೂಟ್ರಲ್ಲಿ ಬರ್ತಾರೆ ಅವರು. ಸ್ಕೂಟ್ರಲ್ಲಿ ಬಂದುಬಿಟ್ಟು, ಬಾರೋ ಒಂದೇನೋ ಕೆಲಸ. ಏನು ಕೆಲಸ ಅಂತ ಕೇಳ್ತಾರೆ. ಏನಿಲ್ಲ ಕಣ, ಒಂದು ಮರ್ಡರ್ ಆಗಿದೆ, ಒಪ್ಕೋಬೇಕು. ಮರ್ಡ್ರು ಎಲ್ಲಿ? ನಿಂಗೆ ದುಡ್ಡು ಕೊಡ್ತೀವಪ್ಪ, ದುಡ್ಡಂತೂ ನಿಂಗೆ ಸಿಗುತ್ತೆ. ಮರ್ಡ್ರ ಯಾರು ಮಾಡಿದ್ದು, ಯಾರನ್ನು ಮಾಡಿದ್ದು ಎಲ್ಲ ಅದೆಲ್ಲ ನಿನಗೆ ಬೇಡ. ನಿನಗೆ ಅದು ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಇದು ನಿನಗೆ ಬೇಡ ಕಣೋ. ಹೋಗಬೇಕು ಸ್ಟೇಷನ್ನಲ್ಲಿ, ಈ ಮರ್ಡ್ರ್ ನಾನು ಮಾಡಿದೆ ಅಂತ ಒಪ್ಕೋಬೇಕು ಅಂತ ಇವನು ಕರ್ಕೊಂಡು ಹೋಗಿರ್ತಾರೆ ಇವನನ್ನು. ಇನ್ನೂ ಉಳಿದಂಥ 3 ಜನ, ಒಟ್ಟು 4 ಜನ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ರೇಣುಕಾಸ್ವಾಮಿಯ ಮರ್ಡರ್ಗೂ ಇವನಿಗೂ ಸಂಬಂಧ ಬಂದಿತ್ತು ಅಂಥೇಳಿ ತಿಳಿದು ಬಂದಂಥ ಮಾಹಿತಿ. ಒಂದು ಸ್ವಲ್ಪ ಆಕ್ಸಿಡೆಂಟ್ ಕೂಡ ಆಗಿಬಿಟ್ಟಿರುತ್ತೆ ಇವನಿಗೆ. ಈ ಥರದೊಂದು ಕೆಲಸ ಎಲ್ಲ ಹೋಗ್ತಿರೋಂಥ ಟೈಮಲ್ಲೇ ಆಕ್ಸಿಡೆಂಟ್ ಆದಮೇಲೆ ಬೇರೆ ಕೆಲಸಕ್ಕೆ ಇವನು ಹೋಗಿರಲ್ಲ. ಒಂದು 6-7 ತಿಂಗಳು ಕಾಲ ಇವನು ಸುಮ್ಮನೆ ಇರ್ತಾನೆ. ಸೊ ಆನಂತರದಲ್ಲಿ ಏನಾಗುತ್ತೆ, ಕೊಲೆ ಒಪ್ಕೊಂಡು ಏನು ಮಾಡಿಬಿಡ್ತಾನೆ ಇವನು, ಸರೆಂಡರ್ ಆಗಿಬಿಡ್ತಾನೆ ಇವನು. ನಾನು ಶರಣಾಗತನಾಗ್ತೀನಿ ಅಂತೇಳಿ ಸರೆಂಡರ್ ಆಗ್ಬಿಡ್ತಾನೆ ಇವನು. ಸ್ನೇಹಿತ ಕಾರ್ತಿಕ್ ಮಾತನ್ನು ಕೇಳಿಕೊಂಡು ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಇವನು ಸರೆಂಡರ್ ಆಗಿದ್ದ ಅಂತ. 5 ಲಕ್ಷ ಹಣ ತಗೊಂಡು ನಿನಗೆ, ನೀನು ಶರಣಾಗತನಾಗ್ಬಿಡು ಅಂತ. ಹಾಗಾಗಿ ನಾನು ಸರೆಂಡರ್ ಆಗಿಬಿಟ್ಟಿದ್ದೆ. ಕೋರ್ಟ್ನಲ್ಲೂ ಕೂಡ ಇಷ್ಟು ಬಿಟ್ಟು ಇನ್ನೇನೂ ಮಾತಾಡಿಲ್ಲ ಇವನು. ಸ್ವಾಮಿ ಹಿಂಗೆ ಬಂದರು, ನಾನು ಹಿಂಗೆ ಏನೋ ಬಡವ, ನಾನು ಕೆಲಸ ಮಾಡ್ಕೊಂಡೆಲ್ಲೋ ಇದ್ದೀನಿ, ನನಗೊಂದು ಆಕ್ಸಿಡೆಂಟ್ ಆಗಿ ನಾನು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇಂಥ ಟೈಮಲ್ಲಿ ಬಂದುಬಿಟ್ಟು ಈ ಥರದ್ದೆಲ್ಲೋ ನಾನು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ನಿಂತಿದ್ದೆ ನಾನು ಒಂದು ಹೋಟ್ಲ್ ಹತ್ರ. ಈ ಥರದ್ದು ಯಾರೋ 1-2 ಬಂದರು, ಒಂದು ಕೊಲೆ ಆಗಿದೆ ಕಣ, ಒಪ್ಕೋಬೇಕು ನೀನು.
ಒಪ್ಕೋಬೇಕು ಕೊಲೆ. ನಾನು ಏನೋ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡಲಿಲ್ಲ, ನಿನಗೆ ಹಣ ಸಿಗುತ್ತೆ, ಈ ಕೊಲೆ ಆಗಿದೆ, ನಾನು ಮಾಡಿದ್ದೀನಿ ಅಂತ ಹೇಳಬೇಕು, ಇಷ್ಟೇ ನಿನ್ನ ರೋಲ್ ಅಂತಾರೆ. ಆಯಿತು ಅಂತ ನಾನು ಒಪ್ಕೊಂಬಿಟ್ಟೆ ಸ್ವಾಮಿ ಅಂತ ಇವನು ಕೋರ್ಟ್ನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದ, ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದ. ಸೊ ಹಾಗಾಗಿ ಈ ಕೇಶವಮೂರ್ತಿ ಈ ಕೇಸಲ್ಲಿ ಸಿಕ್ಕಾಕೊಂಡಿದ್ದ. ಇದೀಗ ಇಂತಿಪ್ಪ ಕೇಶವಮೂರ್ತಿಗೆ ಇವತ್ತು ಹೈಕೋರ್ಟ್ ಒಂದು ಕಡೆ ಬೇಲನ್ನು ಮಂಜೂರು ಮಾಡಿದೆ. 10ನೇ ತಾರೀಕು 6ನೇ ತಿಂಗಳು 2024ನೇ ಇಸವಿ. ಅಂದರೆ ಇವನು ಯಾವ ರೇಣುಕಾಸ್ವಾಮಿಯ ಕೊಲೆ ಜೂನ್ 8ನೇ ತಾರೀಕು ನಡೀತೋ ಅದಾದ 2 ದಿನಗಳ ನಂತರ ಸರೆಂಡರ್ ಆಗಿದ್ದವನು ಇವನು. ಈ ಕೊಲೆ ಆಗಿದ್ದು 8ನೇ ತಾರೀಕು, ಇವನು ಸರೆಂಡರ್ ಆಗಿದ್ದು 10ನೇ ತಾರೀಕು. 9ನೇ ತಾರೀಕು ಈ ಮೀಟಿಂಗ್ ನಡೀತು, ನೀನು ಒಪ್ಕೋಬೇಕು ಈ ಕೊಲೆನ ಅಂತ, ನಾನೇ ಮಾಡಿದ್ದು ಅಂತ ಹೇಳಬೇಕು ಅಂತ. ಸೊ ಆಗ ಇವನು ಪಟ್ಟಣಗೆರೆ ಶೆಡ್ನ ಪರಿಚಯ ಆಗಿದ್ದು ಇವನಿಗೆ. ಸೊ ರೇಣುಕಾಸ್ವಾಮಿ ದುಡ್ಡು ಕೊಡಬೇಕಾಗಿತ್ತು, 2 ಏಟು ಹೊಡೆದೇವ ಸ್ವಾಮಿ, ಗೊತ್ತಾರೆ, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ಇವ್ರು ಹೆಂಗೋಗಿ ಸರೆಂಡರ್ ಆದರು ಅಂದರೆ ಒಂದು 2 ಲಕ್ಷನೋ 2.5 ಲಕ್ಷದ ವಿಚಾರ ಸ್ವಾಮಿ, ರೇಣುಕಾಸ್ವಾಮಿ ಕೊಡಬೇಕಾಗಿತ್ತು, ಸತಾಯಿಸ್ತಾ ಇದ್ದ, 2 ಬಿಟ್ವಿ ಅವನಿಗೆ, ಸತ್ತೋಗ್ಬಿಟ್ಟ ಅವನು, ಇಷ್ಟೇ ನೀನು ಹೇಳಬೇಕಾಗಿರೋದು ಅಂತ ಹೇಳಿರ್ತಾರೆ. ಅದೇ ಪ್ರಕಾರ ಇವನು ಹೇಳಿರ್ತಾನೆ, A16 ಹೇಳಿರ್ತಾನೆ ಇವನು. ಆ ಪ್ರಕಾರದಲ್ಲಿ ಈ ಕೇಸ್ಗೆ ಇವನಿಗೆ ಲಿಂಕ್ ಬಂತು. ಈ ಕೊಲೆ ಹಿಂದೆ ದರ್ಶನ್ ಗ್ಯಾಂಗ್ ಇದೆಯಾ, ಯಾರು ಶೆಡ್ ಇದು, ಏನು ಕಥೆ, ಈ ರೇಣುಕಾಸ್ವಾಮಿ ಯಾರು, ಏನೇನೂ ಗೊತ್ತಿಲ್ಲ ಇವನಿಗೆ, ಝೀರೋ. ದುಡ್ಡು ಕೊಡ್ತಾರೆ ನನಗೆ, ನಾನೇ ಕೊಲೆ ಮಾಡಿದೆ ಅಂತ ಹೇಳಿದ್ರೆ ದುಡ್ಡು ಬರುತ್ತೆ ಅಂತಾಗಿತ್ತು. ಒಪ್ಕೊಂಡಿದ್ದ ಕೇಶವ ಒಪ್ಕೊಂಡಿದ್ದ ಮೇಲೆ ಇವನು ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ರು. ಆಮೇಲೆ ಗೊತ್ತಲ್ಲ, ಏನು ಇವನಿಗೆ ಎಲ್ಲಿಂದನೂ ಲಿಂಕ್ ಸಿಗ್ತಿಲ್ವಲ್ಲ ನಮಗೆ. ಇದ್ಯಾರೋ ರೇಣುಕಾಸ್ವಾಮಿ ಅಂತಾರೆ, ಚಿತ್ರದುರ್ಗ ಅಂತಾರೆ. ಏನಾದರೂ ಒಬ್ಬ ವ್ಯಕ್ತಿ ಕೊಲೆ ಆದಾಗ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ ಮಾಡಿರಬೇಕು, ಅವನಿಗೆ ಸಂಪರ್ಕದಲ್ಲಿ ಇದ್ದಿರಬೇಕು, ಇವನು ದುರ್ಗಕ್ಕೂ ಓಡಾಡಿರಬೇಕು, ದುರ್ಗದಿಂದ ಅವನಾದರೂ ಇಲ್ಲಿ ಬಂದಿರಬೇಕು, ನಕಾರ ವ್ಯವಹಾರಗಳು ಮಾಡೋದಕ್ಕೆ ಸಾಕ್ಷಿ ಇರಬೇಕಾಗತ್ತೆ, ಒಂದು ಚೆಕ್ಕೋ ಡಿನೋ ಹಣಕಾಸು ಕೈ ಬದಲಾಗಿರಬೇಕು, ಏನು ವ್ಯವಹಾರಕ್ಕೆ ಏನಿರಬೇಕು, ಒಡವೆನ ಭೂಮಿನ ಏನು ಕಾರಣಕ್ಕೆ ದುಡ್ಡು ಕೊಟ್ಟಿದ್ದಿ, ಏನಾನ ಒಂದು ಕೇಳಿಬಿಡ್ತಾರೆ ಪೊಲೀಸರು, ಬೆಬ್ಬೆ ಬ್ಯಾನ್ ಬಿಡ್ತಾರೆ. ಯಾಕಂದರೆ ಇವರಿಗೆ ಬೇಸಿಕ್ ನಾಲೆಡ್ಜು ಇರಲ್ಲ ಅದನ್ನು ಹ್ಯಾಂಡಲ್ ಮಾಡೋ ದೃಷ್ಟಿಯಿಂದ. ಫಸ್ಟ್ ಆಫ್ ಆಲ್ ಸತ್ಯ ಇದ್ದಿರ್ತಾನೆ, ಅದು ಸತ್ಯ ಇರಲ್ವಲ್ಲ, ಹೊಡೆದ್ವಿ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಯಾಕೆ ಹೊಡೆದ್ರು, ದುಡ್ಡು ಕೊಡಬೇಕಾಗಿತ್ತು ಅಂತಾರೆ. ಸಿಂಪಲ್ ಆಗಿರುತ್ತೆ ಇದು. ಎಷ್ಟು ದುಡ್ಡು, ಎಲ್ಲಿ ಕೊಟ್ಟಿದ್ದ, ಅವನು ಯಾರು, ಎಲ್ಲಿ ಅವನು, ಅವನ ಮನೆಯಲ್ಲಿ, ಅವನ ಫೋನ್ ನಂಬರ್ ಏನು, ಯಾವೂರನ್ನು ಗೊತ್ತಾ ನಿನಗೆ ಅಂತ ಕೇಳಿದಾಗ ಇವರಲ್ಲಿ ಎಕ್ಸಾಕ್ಟಾಗಿ ಏನಾದ್ರು ಇರಲೇಬೇಕು. ದುಡ್ಡು ಕೊಟ್ಟಿದ್ದೆ ಅಂತ ಫೋನ್ ನಂಬರ್ ಇಲ್ಲ ಅಂದರೆ, ದುಡ್ಡು ಕೊಟ್ಟಿದ್ಯಾ ಅಂತ ಹೇಳ್ತಿದ್ಯಾ ನೀನು, ಫೋನ್ ನಂಬರೇ ಗೊತ್ತಿಲ್ವಾ, ಎಲ್ಲಿ ಅವನು, ಯಾವೂರನು ಗೊತ್ತಿಲ್ಲ ಸರ್, ಫೋನ್ ನಂಬರು ಗೊತ್ತಿಲ್ಲ ಸರ್, ಅವ್ರ ಅಪ್ಪ ಅಮ್ಮ ಗೊತ್ತಿಲ್ಲ ಸರ್, ಯಾವಾಗಿಂದ ಪರಿಚಯ, ಸುಮಾರು ದಿನದ ಪರಿಚಯ ಸರ್, ಸುಮಾರು ದಿನದಿಂದ ಯಾವಾಗಿಂದ, ಎಲ್ಲಿ ಮೀಟ್ ಆದ್ರಿ ನೀವು, ಈ ಥರದ್ದು ಏನಾದರೂ ಲಿಂಕ್ ಆಗಬೇಕು. ಅದು ಲಿಂಕ್ ಆಗದೇ ಇದ್ದರೆ ಪೊಲೀಸರಿಗೆ ಏನು ಮಾಡ್ತಾರೆ, ನಿಜ ಹೇಳ್ರು, ನಿಮಗೂ ಈ ಕೊಲೆಗೆ ಏನು ಸಂಬಂಧ ಅಂತ ಬಾಯ್ಬಿಟ್ಬಿಡ್ತಾರೆ ಅವಾಗ. ಸ್ವಾಮಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಿಮ್ಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡೆ ನಾನು ಅಂತ. ಸೊ ಆ ರೀತಿಯಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು. 7 ತಿಂಗಳು ಆಕ್ಸಿಡೆಂಟ್ ಆಗಿತ್ತಂತೆ ಅವನಿಗೆ, 7 ತಿಂಗಳ ಹಿಂದೆ ರೆಸ್ಟ್ ಮಾಡ್ಕೊಂಡಿದ್ದ. ಅದೆಲ್ಲ ಉತ್ತರಳ್ಳಿ ಮೇನ್ ರೋಡ್ ಬಳಿ ಇದ್ದಾಗ ಈ ಥರದವ್ರು ಸಿಕ್ಕಿದ್ದಾರೆ, ತಲೆ ಮಾಸ್ದವರು. ಒಪ್ಕೊಂಬಿಡು ನೀನು ಅಂತ ಹೇಳಿದ್ರು. A16ಗೆ ಮನವೊಲಿಸಿದ್ದು ಇನ್ನೊಬ್ಬ ಇದ್ದಾನೆ, ಇವನು ಕೇಶವಮೂರ್ತಿ ಅಂತ ಹೇಳಿ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಡೀ ಪ್ರಕರಣದಲ್ಲಿ ಕಾರ್ತಿಕ್ ಮತ್ತು ಕೇಶವಮೂರ್ತಿ ಹಾಗೂ ಇನ್ನಿಬ್ಬರು ಇದರಲ್ಲೆಲ್ಲ ಇರ್ತಾರೆ. ಆನಂತರದಲ್ಲಿ ದೀಪಕ್ ಅದನ್ನು ಬೇರೆ ಹಣ ಕೊಟ್ಟಿದ್ದ ಅಂತ ಹೇಳಿ ಓವರಾಲ್ ಆಗಿ ಈ A16 ಇದಾನಲ್ಲ, A16 ಇವನಿಗೆ ಇವತ್ತಿಗೆ ಜಾಮೀನು ಸಿಕ್ಕಿದೆ. ಕೇಶವಮೂರ್ತಿ ಅಷ್ಟರ ಮಟ್ಟಿಗೆ ದಸರಾ ನೋಡ್ಬೋದು. ಇವನು ಆರಾಮಾಗಿ ಆಚೆ ಬಂದು ಇಡೀ ಗ್ಯಾಂಗಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೈಲಿಂದ ಆಚೆ ಬರ್ತಾ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇಶವಮೂರ್ತಿ ಅಂತ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ, ಒಂದು ಕೇಸಲ್ಲಿ ಸಹಜವಾಗಿ ಒಬ್ಬನಿಗೆ ಬೇಲ್ ಸಿಗ್ತಾ ಇದ್ದಂತೆಯೇ ಉಳಿದ ಆರೋಪಿಗಳಿಗೆ ಒಂದು ಆಸೆ ಗರಿಗೆದಿರುತ್ತೆ. ಅರೆ ಒಂದೇ ಕೇಸು, ಒಂದೇ ಮರ್ಡರ್ ಕೇಸಲ್ಲಿ ನಾವೆಲ್ಲ ಆರೋಪಿಗಳಾಗಿರೋದು, ಅವನಿಗೆ ಬೇಲ್ ಸಿಕ್ಕಾಗ ಅದೇ ಬೇಲ್ ಗ್ರೌಂಡ್ಸ್ನ ಆಧಾರದ ಮೇರೆಗೆ ಅವನು ಯಾವ ನಿಯಮಾವಳಿಯನ್ನು ಅನುಸರಿಸಿ, ಯಾವ ರೀತಿ ವಿವೇಚನೆಯನ್ನು ಬಳಸಿ ಜಾಮೀನು ಮಂಜೂರು ಮಾಡಿರೋ ಅದೇ ನಿಯಮವನ್ನು ನಮಗೂ ಅಪ್ಲೈ ಮಾಡಿಬಿಡಿ, ನಮಗೂ ಬೇಲ್ ಕೊಟ್ಬಿಡಿ ಅಂತ ಕೇಳಿಕೊಳ್ತಾರೆ. ಅವರು ಸಹಜವಾಗಿ ಕೇಳಿಕೊಳ್ತಾರೆ. ಸೆಕ್ಷನ್ ಬೇರೆ ಬೇರೆ ಇರಬಹುದು, ಕೃತ್ಯ ಒಂದೇ, ಪಾತ್ರಧಾರಿಗಳು ಬೇರೆ ಬೇರೆ. ಇದರಲ್ಲಿ ಕೃತ್ಯ ಒಂದೇ. ಏನು ಕೃತ್ಯ? ರೇಣುಕಾಸ್ವಾಮಿ ಸಾಯಿಸ್ಬಿಟ್ಟಿದ್ದಾರೆ ಇವರು ಅಂತ ಆರೋಪ ಅಲ್ವಾ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾವು ಚೆಕ್ ಮಾಡಿಕೊಂಡಾಗ ದರ್ಶನ್ ಜಾಮೀನು ಅರ್ಜಿ ಏನಾಯಿತು ಅಂತ ನೋಡಿದ್ರೆ, ಈ ಕಡೆ ಕೇಶವಮೂರ್ತಿಗೆ ಬೇಲ್ ಸಿಕ್ಕಿದೆ, ದರ್ಶನ್ಗೂ ಬೇಲ್ ಕೊಡ್ತಾರಾ ಗೊತ್ತಿಲ್ಲ. ಇದರ ವಿಚಾರಣೆಯನ್ನು ಸೆಪ್ಟೆಂಬರ್ 27ಕ್ಕೆ 57ನೇ CCH ಕೋರ್ಟ್ ಒಂದು ಕಡೆ ಮುಂದೂಡಿಕೆ ಮಾಡಿದೆ. ಅದನ್ನು ಜಾಮೀನು ನಿರೀಕ್ಷೆಯಲ್ಲಿದ್ದು ದರ್ಶನ್ ಮತ್ತು ಪವಿತ್ರ ಗೌಡ, A1 ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆಯಾಗುತ್ತೆ. ಸೊ ಹಾಗಾಗಿ ಈ ಕೇಸಲ್ಲಿ ಕೇಶವಮೂರ್ತಿಗೆ ಜಾಮೀನು ಸಿಗುವುದರೊಂದಿಗೆ ದರ್ಶನ್ಗೂ ಜಾಮೀನು ಆಗಿಬಿಡುತ್ತಾ, ಪವಿತ್ರ ಗೌಡಗೂ ಜಾಮೀನು ಸಿಕ್ಕಿಬಿಡುತ್ತಾ, ಸಿಕ್ಕರೆ ಹೇಗೆ, ಯಾವ ಗ್ರೌಂಡ್ಸು ಅಂತ ಕೂಡ ಒಂದು ಸಹಜವಾಗಿ ಒಂದು ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟು ನಾನು ಮಾತಾಡಿಸ್ತೀನಿ ಕೂಡ. ಇನ್ನೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಬೇಲು
ದಸರಾ ಕೇಶವಮೂರ್ತಿ ದಸರಾ ನೋಡೋದಾದರೆ ಗಜ ಯಾಕೆ ನೋಡಬಾರ್ದು? ಕೇಳ್ತಾರೆ ಜನ, ಅವ್ರ ಅಭಿಮಾನಿಗಳು ಕೇಳಬಹುದು, ಅವ್ರ ಮನೆ ಕಡೆಯವರು ಕೇಳಬಹುದು, ಅವ್ರು ಇಷ್ಟಪಡೋರು ಕೇಳಬಹುದು. ಕೇಶವಮೂರ್ತಿಗೆ ಆಯ್ತಲ್ರಿ, ಒಂದೇ ಕೇಸ್ ತಾನೆ, ಕೊಟ್ಬಿಟ್ರಿ ದರ್ಶನ್ಗೂ ಬೇಲು ಹೇಳ್ತಾರೆ. ಕೊಡೋಕ್ಕಾಗುತ್ತಾ? ಕೊಡಬಹುದಾ? ಅಥವಾ ಕೊಟ್ಟರು ಆಶ್ಚರ್ಯ ಇಲ್ವಾ ಅಂತ. ಇವತ್ತೇ ಅಂತ ನಾವು ಹೇಳ್ತಾ ಇಲ್ಲ, ಸೆಪ್ಟೆಂಬರ್ 27 ಆಗಬಹುದಾ? ಪವಿತ್ರಗೌಡಗೆ 25 ಸಿಗಬಹುದಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ದರ್ಶನ್ಗೆ ಇನ್ನೊಂದು ಕಡೆ IT ಸಂಕಷ್ಟ ಕೂಡ ಶುರುವಾಗಿದ್ಯಂತೆ. ದರ್ಶನ್ ಮನೆ ಮೇಲೆ IT ದಾಳಿ ನಡೆಸುವಂತೆ ಕೋರ್ಟ್ಗೆ ಮನವಿ ಹೋಗಿದೆ. ಟ್ಯಾಕ್ಸ್ಗಳು ಕಟ್ಟಿಲ್ಲ, ಹಾಗೆ ಹೀಗೆ ಅಂತ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ದರ್ಶನ್ ಮೇಲೆ IT ರೇಡ್ ಮಾಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇರೋದು. ಜೈಲಿರತಕ್ಕಂಥ ದರ್ಶನ್ಗೆ IT ಇದೀಗ ನೋಟಿಸನ್ನು ಕೂಡ ಕೊಟ್ಟಿದೆ. ಹಣದ ಮೂಲ ಪತ್ತೆ ಮಾಡಬೇಕು ಅಂತ ಹೇಳಿ IT ಮುಂದಾಗ್ತಾ ಇದೆ. ಜೈಲಲ್ಲಿ ದರ್ಶನ್ ಭೇಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹೇಳಿ, ಈ ಹಣದ ಮೂಲ ಯಾವುದು? 10 ಲಕ್ಷ, 20 ಲಕ್ಷ, 50 ಲಕ್ಷ, 60 ಲಕ್ಷದೆಲ್ಲ ಇದೆಯಲ್ಲ, ಎಲ್ಲಿಂದ ಬಂತಪ್ಪ ಹಣ? ನನಗದು ಅದು ಕೊಟ್ಟಿದ್ರು, ಇದು ಕೊಟ್ಟಿದ್ರು, ಅಲವೆನ್ಸಸ್ ಕೊಟ್ಟಿದ್ರು, ನನಗದು ಎಲ್ಲ ದರ್ಶನ್ ಹೇಳಿಕೊಳ್ಳಬಹುದು. ಆದರೆ ತೆರಿಗೆ ಅಂತ ಒಂದು ವಿಚಾರ ಇರುತ್ತಲ್ಲ, ಯಾವುದು ತೆರಿಗೆ ವ್ಯಾಪ್ತಿಗೆ ಬರುತ್ತೆ, ಯಾವ ತೆರಿಗೆ ವ್ಯಾಪ್ತಿಗೆ ಬರಲ್ಲ, ಕಟ್ಟಿದರೆ ಎಷ್ಟು ತೆರಿಗೆ ಕಟ್ಟಿರೋದು, ಕಟ್ಟಬೇಕಾಗಿರೋದು ಎಷ್ಟು ತೆರಿಗೆ ಅಂತ ಎಲ್ಲ ವಿಚಾರಗಳಿದೆ. ಸೊ ಈ ಒಂದು ವಿಚಾರದಲ್ಲಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ವಕೀಲರಾಗಿರ್ತಕ್ಕಂತಹ ದಿಲೀಪ್ ಕುಮಾರ್ IAS ಅವರನ್ನು ನಾನೀಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಡಿಬೇಟ್ಗೆ. ಸ್ವಾಗತ ದಿಲೀಪ್ ಕುಮಾರ್ IAS ಅವರೇ ನಿಮಗೆ ಈ ಒಂದು ಡಿಬೇಟ್ಗೆ. ಸರ್ ನಮಸ್ಕಾರ. ಸರ್, ನನ್ನ ಪ್ರಶ್ನೆ ಇರೋದು, ಈಗ A16 ಬೇಲಾಯಿತು, A16 ಬೇಲಾಯಿತು, ಇದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಈಗ ಎಲ್ಲರೂ ಅಂದ್ಕೊಳ್ಳೋದೇನು ಅಂದರೆ, ಒಂದೇ ಕೇಸು, ಒಂದೇ ಮರ್ಡರ್ ಕೇಸು, ಇದರಲ್ಲಿ 16ನೇ ಆರೋಪಿಗೆ ಬೇಲ್ ಆಗೋದಾದರೆ ಆರೋಪಿ ನಂಬರ್ 2 ದರ್ಶನ್ ಅಂತನೋ ಅಥವಾ ಇತರೆ ಆರೋಪಿಗಳಿಗೆ ಯಾಕೆ ಬೇಲ್ ಆಗಬಾರದು ಅಂತ ಒಂದು ಲಾಜಿಕ್ ಇರುತ್ತೆ ಸರ್. ಹೇಗೆ ಒಂದು ಕೇಸನ್ನು ಇವರೇನಂದರೆ ಸೂತ್ರ ಎಲ್ಲ ಸಂಬಂಧ ಇಲ್ಲ, ನಾವು ಕೊಲೆ ಒಪ್ಕೊಂಬಿಟ್ವಿ, ನಾವೇ ಮಾಡಿದ್ದು ಅಂತ ಹೇಳಿ, ಆದರೆ ನಾನು ಮಾಡಿಲ್ಲ ಅಂತ ಅವ್ರು ಹೇಳ್ಕೊಂಡಿರಬಹುದು. ಆ ಗ್ರೌಂಡ್ಸನ್ನು ಚೆಕ್ ಮಾಡ್ಕೊಂಡಿರ್ತಾರೆ ಬೇಸ್ಡ್ ಆನ್ ಚಾರ್ಜ್ ಶೀಟ್ ಅಂತ ಅಂದ್ಕೊಳ್ಳೋಣ ನಾವು. ಬೇರೆಯವ್ರಿಗೆ ಈ ವಿಚಾರದಲ್ಲಿ ಏನು ಬರುತ್ತೆ ಅಂತ ಹೇಳಿ ನಾವು ನೋಡೋಣ.